ನಮಸ್ಕಾರ. ನನ್ನ ಹೆಸರು ಪಾನಿಪುರಿ ಕಿಟ್ಟಿ ಅಂತ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಹಾಗೂ ಸೆಲೆಬ್ರಿಟಿ ಟ್ರೈನರ್. ಏನಂತ ಹೇಳಿದ್ರೆ FIF ಅಂತ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತ ಅಸೋಸಿಯೇಷನ್ ಅದು. ಅದಕ್ಕೆ ಪ್ರೆಸಿಡೆಂಟ್ ಬಂದು ನನ್ನ ಫ್ರೆಂಡ್ ಧನಂಜಯ್ ಅವರು ಅಂತ. ಸೊ ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಸೊ ಅವರಿಗೆ ಒಂದು ಆಸೆಯಲ್ಲಿ ಮಾಡ್ತಾ ಇದ್ದಾರೆ. ನಾನೊಬ್ಬ ಪಾರ್ಟಿಸಿಪೆಂಟ್ ಆಗಿ ಯಾವ ತರ ಮಾಡ್ತಾ ಇದ್ದೆ, ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅನ್ನೋದನ್ನ ನೋಡಿಕೊಂಡು ಅದರಲ್ಲಿ ಏನು ಒಳ್ಳೇದಿತ್ತು, ಏನ್ ಕೆಟ್ಟದಿತ್ತು, ಒಳ್ಳೇದನ್ನ ಯಾವ ರೀತಿಲಿ ಮಾಡಬೇಕು ಅನ್ನೋ ಒಂದು ಆಶ್ವಾಸನೆಯಲ್ಲಿ, ಮತ್ತೆ ಒಂದು ಬಾಡಿ ಬಿಲ್ಡರ್ಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಕಾಂಪಿಟೇಷನ್ ನಡೆಸ್ಬೇಕು ಅಂತ ಒಂದು ಕನ್ಸಿಟ್ಕೊಂಡು ಮಾಡ್ತಾ ಇದ್ದಾರೆ. ತುಂಬಾ ಖರ್ಚಾಗ್ತಾ ಇದೆ. ಒಂದು 40 ಲಕ್ಷದವರೆಗೂ ನಾನ್ ಮಾತಾಡಿದ್ದು, ಇದ್ರಲ್ಲಿ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ ನನಗೆ. 40 ಲಕ್ಷದ ಹೊರತವರೆಗೂ ಅವ್ರು ಖರ್ಚು ಮಾಡ್ತಾ ಇದಾರೆ. ಸೊ ನಾನ್ ಪ್ರಾಮಿಸ್ ಮಾಡ್ತೀನಿ, ಅದು ಅವ್ರು ಏನ್ ಹೇಳ್ತಾರೆ, ನಾನು ಏನ್ ಹೇಳಿದೀನಿ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಒಳ್ಳೆ ಕಾಂಪಿಟೇಷನ್ ನಡೆಸ್ತಾರೆ. ಮತ್ತೆ ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್, ಮಿಸ್ ಇಂಡಿಯಾ ಲೆವೆಲ್ ಎರಡು ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಕಾಂಪಿಟೇಷನ್ ನಡೆಸ್ತಾರೆ. ಅದರಲ್ಲಿ ಟೈಟ್ಲಿಗೆ ಬಂದು ಒಂದು ಬೈಕು 3 ಲಕ್ಷ ವರ್ತಿರೋ ಅಂತದ್ದು ನಡೆಯುತ್ತೆ. ಮೆನ್ ಫಿಸಿಕ್ ನಡೆಯುತ್ತೆ, ಮತ್ತೆ ಫಿಸಿಕ್ ನಡೆಯುತ್ತೆ. ಸೊ ಆ ಎರಡಕ್ಕೂ 50,000 ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಜೊತೆಗೆ ಎಲ್ಲ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅವ್ರಿಗೆಲ್ಲ ನನ್ ಕಲರ್ ಇರೋಂತ ಒಂದು ಕಪ್ಪು, ಎಲ್ಲರಿಗೂ ಪಾರ್ಟಿಸಿಪೇಟ್ ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲ ಒಂದು ಕಪ್ ಸಿಗುತ್ತೆ. ಜೊತೆಗೆ ಯಾರು ಗೋಲ್ಡ್ ಮಾಡ್ತಾರೆ, ಬಾಡಿ ಬಿಲ್ಡಿಂಗ್ ಮಾಡೋರಿಗೆ ಈ ತರ ದೊಡ್ಡ ಕಪ್ ಬರುತ್ತೆ, ಟ್ರೋಫಿ. ಮತ್ತೆ ಅದರಲ್ಲಿ ಸಿಲ್ವರ್ ಹಾಗೆ ಬ್ರಾನ್ಸ್ ಬರುತ್ತೆ. ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಮೆನ್ ಫಿಸಿಕ್, ಅದಕ್ಕೆ ಗೋಲ್ಡ್, ಸಿಲ್ವರ್, ಬ್ರಾನ್ಸ್. ನಾವೇನೇ ಕ್ಯಾಶ್ ಪ್ರೈಸ್ ತಗೋಬಹುದು. ಸೊ ನಮ್ಗೆ ಖುಷಿ ಆಗೋದಂದ್ರೆ ಈ ಕಪ್ಪೆ, ಯಾಕಂದ್ರೆ ಶಾಶ್ವತವಾಗಿರುತ್ತೆ. ನಾವೇನು ಅಚೀವ್ ಮಾಡಿದೀವಿ ಅನ್ನೋದು ತೋರ್ಸೋದಕ್ಕೆ ಈ ಕಪ್ಗಳೇ ಕಾರಣ ಆಗುತ್ತೆ. ತಿರ್ಗಾ ಕ್ಯಾಶ್ ಬಂದಿರೋದು ಇವತ್ತಿರುತ್ತೆ, ಹೋಗುತ್ತೆ, ನೆಕ್ಸ್ಟ್ ಕಾಂಪಿಟೇಷನ್ ಯೂಸ್ ಮಾಡ್ಕೋತೀವಿ ನಾವು. ಸೊ ನಮ್ನ ಯಾವ ತರ ನಡೆಸ್ಕೋತಾರೆ ಅನ್ನೋದು ಒಂದು ಗ್ಯಾರಂಟಿ ಇರುತ್ತೆ. ಸೊ ಅವರು ಒಬ್ರು ಬಾಡಿ ಬಿಲ್ಡರ್ ಆಗಿರೋದ್ರಿಂದ ಒಂದು ಒಳ್ಳೆ ಕ್ಯಾಶ್ ಪ್ರೈಸ್ ಇಟ್ಬಿಟ್ಟು ಮಾಡಿಸ್ತಾರೆ, ಒಂದು ಒಳ್ಳೆ ಕನ್ಸ್ ಇಟ್ಕೊಂಡು ಮಾಡ್ತಾ ಇದಾರೆ. ಹಾಗೇನೆ ಒಂದು ಮಿಸ್ ಇಂಡಿಯಾ ಕಾಂಪಿಟೇಷನ್ ನಡೆಸ್ತಾ ಇದಾರೆ. ಅದರಲ್ಲೂ ಟೈಟ್ಲು ಬಂದು 3 lakhs ಇರುವಂತ ಒಂದು ಬೈಕ್ ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಅದರಲ್ಲೂ ಮೆನ್ ಫಿಸಿಕ್ ಇರುತ್ತೆ, ಕ್ಲಾಸಿಕ್ ಫಿಸಿಕ್ ಇರುತ್ತೆ, ಅದಕ್ಕೂ 1 ಲಕ್ಷ ಕ್ಯಾಶ್ ಪ್ರೈಸ್ ಇದೆ. ಜೊತೆಗೆ ನಿಮ್ಗೆ ನಾನು ಹೇಳ್ದಂಗೆ ಎಲ್ಲ ಪಾರ್ಟಿಸಿಪೆಂಟ್ಗೆ ಕಪ್ ಬರುತ್ತೆ, ಜೊತೆಗೆ ಮೆಡಲ್ ಬರುತ್ತೆ, ಅದಕ್ಕೆ ಡಿಫ್ರೆಂಟ್ ಆಗಿರೋ ಟ್ರೋಫಿ ಬರುತ್ತೆ, ದೊಡ್ಡ ಟ್ರೋಫಿಗಳು ಬರುತ್ತೆ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಯಾವಾಗಂದ್ರೆ ಇದು ಬಂದು ನವೆಂಬರ್ 1ಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮಿಸ್ಟರ್ ಬ್ಯಾಂಗ್ಳೂರ್ ನಡೆಯುತ್ತೆ, ಸೆಕೆಂಡ್ ಬಂದು ಮಿಸ್ ಇಂಡಿಯಾ ನಡೆಯುತ್ತೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತೆ ಏನಂತ ಹೇಳಿದ್ರೆ ಈ ಅಸೋಸಿಯೇಷನ್ ಅಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಬೇರೆ ಬೇರೆ ಕಂಟ್ರಿಯಿಂದ ಬಂದು ಜಡ್ಜ್ಮೆಂಟ್ ಮಾಡ್ತಾರೆ, ರೆಫ್ರಿಗಳಾಗಿ ಬಂದು ಜಡ್ಜ್ಮೆಂಟ್ ಮಾಡ್ತಾರೆ. ಸೊ ನಮ್ಗೆ ಅದೊಂದು ಅಡ್ವಾಂಟೇಜ್ ಇದೆ. ಇಲ್ಲಿ ಯಾರು ಲೋಕಲ್ ಅಲ್ಲ, ನ್ಯಾಷನಲ್ ಅಲ್ಲ, ಸ್ಟೇಟ್ ಅಲ್ಲ, ಹಂಗಿರಲ್ಲ, ಎಲ್ಲ ಇಂಟರ್ನ್ಯಾಷನಲ್ ಜಡ್ಜ್ಗಳು ಬರ್ತಾರೆ. ಸೊ ಅವರು ನಿಮ್ಗೆ ಜಡ್ಜ್ ಮಾಡ್ತಾರೆ. ಜೊತೆಗೆ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಿಮಗೆ ಎಂಟ್ರಿ ಫೀಸ್ ಬಂದು 3,500 ಇರುತ್ತೆ. ಏನು ವರ್ತ್ ಅಂತ ಹೇಳಿದ್ರೆ, ನಿಮಗೆ ಇವ್ರ ಕಡೆಯಿಂದನೇ ಕಲರಿಂಗ್ ಇರುತ್ತೆ, ಜೊತೆಗೆ 1 ಮೀಲ್ ಡಯಟ್ದು 1 ಮೀಲ್ ಇರುತ್ತೆ. ನಿಮ್ಗೇನು ನೆಸೆಸಿಟಿ ಇರುತ್ತೆ ಬಾಡಿ ಬಿಲ್ಡಿಂಗ್ಗೆ, ಅದೇ ಥರ ನಿಮ್ಗೆ ಡಯಟ್ ಮೀಲ್ ಇರುತ್ತೆ. ಜೊತೆಗೆ ಒಂದು ಪಾರ್ಟಿಸಿಪೇಟ್ ಕಪ್ಪು ಕೊಡ್ತಾ ಇದ್ದಾರೆ. ಸೊ ಆ ವರ್ತಲ್ಲಿ ನಿಮಗೆ 3,500 ನನ್ನ ಅನಿಸಿಕೆ ಪ್ರಕಾರ ಬಂದ್ಬಿಡತ್ತೆ ಅದು. ಸೊ ನಿಮ್ಗೆಲ್ಲೂ ವೇಸ್ಟ್ ಅನ್ಸಲ್ಲ, ಮತ್ತು ಅಸೋಸಿಯೇಷನ್ ಯಾವುದಕ್ಕೂ ಹೋಗಲ್ಲ ಅದು, ಅದರಿಂದ ಏನೋ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ. ಬಟ್ ನನಗೆ ಅದೇ ಖುಷಿಯಾಗಿದ್ದು. ಸೊ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಜೊತೆಗೆ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಮತ್ತು ನಿಮಗೆ ವೆನ್ಯೂ ಎಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ನಡೀತಾ ಇರೋದು ಅಂತ ಹೇಳಿದ್ರೆ, ಇಲ್ಲೇ ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಆಡಿಟೋರಿಯಂ ಅಲ್ಲಿ ನಡೀತಾ ಇದೆ.
ಒಂದು ಒಳ್ಳೆ ಆಡಿಟೋರಿಯಂ ಅದು, ತುಂಬ ಚೆನ್ನಾಗಿದೆ. ನೀವು ಖುಷಿ ಪಡ್ತೀರಾ. ಅಲ್ಲಿ ಬಂದರೆ ಎಲ್ಲ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ. ಎಲ್ಲರೂ ಅಲ್ಲಿ ಬಂದು ಹಾಗೆಯೇ ಮಿಸ್ಟರ್ 2025 ಮಾಡ್ತಾ ಇರೋದು ಮತ್ತು ಅಸೋಸಿಯೇಷನ್ ನಮ್ಮ ಸ್ಟೇಟಿಗೆ ತೊಗೊಂಡಿರೋದು, ಆ ಪ್ರೆಸಿಡೆಂಟ್ ಆಗಿರೋದು ಧನಂಜಯದವರು, ಅದಕ್ಕೆ ಉಪಾಧ್ಯಕ್ಷರಾಗಿರೋದು ಸಾಗರ್ ಅವರು. ಸೊ ಎಲ್ಲ ಒಂದು ಟೀಮ್ ಆಗಿ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಇದೇ ಥರ ತುಂಬ ಕಾಂಪಿಟೇಷನ್ ನಡೆಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಆಲ್ ದಿ ಬೆಸ್ಟ್. ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ. ಸೊ ಎಲ್ಲರೂ ಬರ್ತಾ ಇದ್ದಾರೆ, ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ, ಅದರಲ್ಲಿ ಭಾಗವಾಗಿ ನೀವಿರಿ. ಮತ್ತೆ ಒಳ್ಳೆ ಕ್ಯಾಶ್ ಪ್ರೈಸ್ ಇದೆ, ಯಾರು ನಡೆಸಿರಲ್ಲ, ನೀವು ಖುಷಿಯಾಗಿ ಹೋಗ್ತೀರಾ ಅಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಎಲ್ಲರೂ.